ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೇಯ. ದ್ವಿತೀಯ PUC ಸಮಾಜಶಾಸ್ತ್ರ LBA ಘಟಕ ಪರೀಕ್ಷೆ 3. ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟು ಸಹ ಮಾಡ್ತಾಯಿದ್ದೀರಿ, ಸರ್ ದಯವಿಟ್ಟು ನಮಗೆ ದ್ವಿತೀಯ PUCಯ LBA ಘಟಕ ಪರೀಕ್ಷೆ 3 ತೆಗೆದುಕೊಂಡು ಬನ್ನಿ ಅಂಥೇಳಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನಾನೇನು ಹೇಳಿ ಇಷ್ಟಪಡ್ತೀನಿ ಅಂತಂದರೆ, ನಿಮಗೋಸ್ಕರನೇ ಈ ಒಂದು ಚಾನಲ್ ಸದಾ ಸಿದ್ಧವಾಗಿ ಕೆಲಸ ಮಾಡ್ತಾ ಇದೆ. ಸೊ ಅಧ್ಯಾಯ 3 ಒಳಗೊಳ್ಳುವಿಕೆ ತಂತ್ರಗಳು ಎಂಬ ಅಧ್ಯಾಯದ ಮೇಲೆ ನಿಮಗೆ ಘಟಕ ಪರೀಕ್ಷೆ 3 ನಿಗದಿಪಡಿಸಿರುವಂಥದ್ದು. ಸೊ ಮಂಡಳಿಯಿಂದ ನಿರ್ಮಾಣವಾಗಿರುವಂಥ ಪ್ರಶ್ನೆ ಪತ್ರಿಕೆ, ದಯವಿಟ್ಟು ಗಮನ ಇಟ್ಕೊಂಡು ನೋಡಿ. ಈ ಪ್ರಶ್ನೆಯಲ್ಲಿ ಕೆಲವು ಸೂಚನೆಗಳಿದ್ದಾವೆ, ಅವನ್ನೂ ಸಹ ನೀವು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ವಿದ್ಯಾರ್ಥಿಗಳು ಕಮೆಂಟಲ್ಲಿ ಹೇಳ್ತಾ ಇದ್ದೀರಿ, ಸರ್ ದಯವಿಟ್ಟು ಪ್ರಶ್ನೆಗಳ ಜೊತೆ ಉತ್ತರವನ್ನು ಕೊಡಿ ಅಂಥೇಳಿ. ಸೊ ಹಾಗಾಗಿ ನಾನು ಉತ್ತರಗಳನ್ನು ಸಹ ತೆಗೆದುಕೊಂಡು ಬಂದಿದ್ದೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನದೊಂದು ಸಣ್ಣ ರಿಕ್ವೆಸ್ಟು, ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ಪ್ರಶ್ನೆ ಕಡೆ ಹೋಗೋಣ. ಭಾಗ ಎದಲ್ಲಿ ನಿಮಗೆ 3 ಪ್ರಶ್ನೆಗಳನ್ನು ನೀಡಿದ್ದೇವೆ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಸಂವಿಧಾನದ ಯಾವ ಕಲಮು ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ ಅಂತ ಹೇಳ್ತಾರೆ. ಆಯ್ಕೆಗಳು 4 ಕೊಟ್ಟಿದ್ದಾರೆ. A 15ನೇ ಕಲಮು, B 16ನೇ ಕಲಮು, C 17ನೇ ಕಲಮು, D 34ನೇ ಕಲಮು ಅಂಥೇಳಿ. ಸೊ ಸರಿಯಾದ ಉತ್ತರ C ಅಂತ ಹೇಳ್ತೀವಿ, 17ನೇ ಕಲಮು ಇದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ನೆಕ್ಸ್ಟ್ 2ನೇ ಪ್ರಶ್ನೆ, ಸುಲಭ ಇಂಟರ್ನ್ಯಾಷನಲ್ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು ಅಂಥೇಳಿ ಒಂದು ಪ್ರಶ್ನೆಯನ್ನು ನಿಮಗೆ ಇಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ಪ್ರಶ್ನೆ ಆಯ್ಕೆಗಳನ್ನು ನೋಡ್ತಾ ಹೋದಾಗ ಭಾಳಷ್ಟು ಆಯ್ಕೆಗಳಿದ್ದಾವೆ. ಡಾಕ್ಟರ್ ಬಿಂದೇಶ್ವರ್ ಪಾಠಕ್, H ಸುದರ್ಶನ್, ಮೊಹಮ್ಮದ್ ಯೂನೆಸ್, MS ಸ್ವಾಮಿನಾಥನ್ ಅಂಥೇಳಿ. ಸೊ ಹಾಗಾಗಿ ಉತ್ತರ ಆಯ್ಕೆ A ಇದೆ ನೋಡಿ, ಇದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ನೆಕ್ಸ್ಟು ಲಿಜ್ಜಿತ್ನ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಅಂತಂದರೆ ಅದು ಮುಂಬೈನಲ್ಲಿ ಅಂತ ಹೇಳ್ತೀವಿ. ಎಲ್ರಿ, ಮುಂಬೈನಲ್ಲಿ ಇದೆ. ಇನ್ನು ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. 3 ಅಂಕದ ಬಿಟ್ಟ ಸ್ಥಳವನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಸ್ಪಷ್ಟವಾಗಿ ನೀವು ಆಯ್ಕೆಗಳನ್ನು ಗಮನಿಸ್ತಾ ಹೋಗಿ. 1992 ಡಾಕ್ಟರ್ ವೀರೇಂದ್ರ ಹೆಗ್ಡೆ, ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್ ಅಂಥೇಳಿ. ಸೊ ಹರಿಜನ್ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತಂದರೆ ಅದೇ ಮಹಾತ್ಮ ಗಾಂಧೀಜಿಯವರು. ನೆಕ್ಸ್ಟು ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಡ್ಯಾಸಲ್ಲಿ ಸ್ಥಾಪನೆ ಆಯಿತು ಅಂತಂದರೆ 1992 ಅಂತ ಹೇಳ್ತೀವಿ. ನೆಕ್ಸ್ಟು SKDRDP ಯೋಜನೆ ಪ್ರೇರೇಪಕರು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅಂಥೇಳಿ. ಯಾರ್ರೀ? ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅಂತ ಹೇಳ್ತೀವಿ. ನೆಕ್ಸ್ಟು ಇಲ್ಲಿ ನಿಮಗೆ ಹೊಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ. A ವಿಭಾಗ ಇದೆ, B ವಿಭಾಗ ಇದೆ. ಸೊ ಪ್ರಶ್ನೆಗಳು ಕರುಣಾ ಟ್ರಸ್ಟ್ ಮೂಕನಾಯಕ ನಿಶ್ಚಾತಾತ್ಮಕ ಕ್ರಿಯೆ ಅಂತ ಹೇಳ್ತೀವಿ, ಹೌದಾ? ಸೊ ಹಾಗೆ ಪ್ರಶ್ನೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದನೇದ್ದು A ಕರುಣಾ ಟ್ರಸ್ಟ್, ನಾವು ಡಾಕ್ಟರ್ H ಸುದರ್ಶನ್. B ಮೂಕನಾಯಕ ಕೃತಿ ಡಾಕ್ಟರ್ BR ಅಂಬೇಡ್ಕರ್. ನಿಶ್ಚಯಾತ್ಮಕ ಕ್ರಿಯೆ ಎನ್ನುವಂಥದ್ದು ಜಾನ್ FD ಅವರು ನಿರ್ಮಾಣ ಮಾಡಿರುವಂಥದ್ದು, ಅವರ ಒಂದು ಪ್ರಮುಖ ಒಂದು ಇಚ್ಛೆ ಅಂತ ಹೇಳ್ತೀವಿ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ತೀವಿ. ಸ್ತ್ರೀ ಶಕ್ತಿ ಯೋಜನೆಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. 2001 ಅಥವಾ 2000ರಲ್ಲಿ ಈ ಒಂದು ಇಸ್ವಿ ಈ ಒಂದು ಸ್ತ್ರೀ ಶಕ್ತಿ ಯೋಜನೆ ಜಾರಿಗೆ ಬಂದಿರುವಂಥದ್ದು. ಲಿಂಗ ತಾರತಮ್ಯ ಎಂದರೇನು? ಒಂದು ನಿಘಂಟಿನ ಪ್ರಕಾರ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಗಂಡು ಅಥವಾ ಹೆಣ್ಣು, ಏನ್ರಿ, ಗಂಡು ಅಥವಾ ಈ ಹೆಣ್ಣು ಎಂಬ ಆಧಾರದ ಮೇಲೆ ಮೇಲು ಕೀಳು ಎಂಬ ಭೇದ ಭಾವ ಮಾಡದೆ ಇದನ್ನು ನಾವೇನಂತ ಕರಿತೀವಿ? ಲಿಂಗ ತಾರತಮ್ಯ ಅಂತ ಕರಿತೀವಿ. ಸೊ 1 ಅಂಕದ ವಿಭಾಗ ಮುಗೀತು. ಈಗ 2 ಅಂಕದ ವಿಭಾಗಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ 4 ಅಂಕ ಇದೆ. ಕೆಳಗಿನ ಯಾವುದಾದರೂ ತಲಾ 2-3 ವಾಕ್ಯಗಳಲ್ಲಿ ಎಷ್ಟು ಪ್ರಶ್ನೆಗೆ? 2 ಪ್ರಶ್ನೆಗೆ. ಮಹಿಳಾ ಸಬಲೀಕರಣ ಎಂದರೇನು ಅಂತ ಹೇಳ್ತಾರೆ. ನಿಘಂಟಿನ ಪ್ರಕಾರ ಸಬಲೀಕರಣ ಎಂದರೆ ಅಧಿಕಾರ ಕೊಡುವುದು. ಆದ್ದರಿಂದ ಸಬಲೀಕರಣವು ಮಹಿಳೆಯರನ್ನು ಸಬಲಗೊಳಿಸುವಂಥ ಅಧಿಕಾರವನ್ನು ಕೊಡೋದಕ್ಕೆ ನಾವು ಏನಂತ ಕರಿತೀವಿ? ಅವ್ರು ಹೇಳ್ತಾರೆ ಬಹಳ ಅಧಿಕಾರವನ್ನು ಕೊಡುವಂಥದ್ದು ಯಾರಿಗೆ? ಮಹಿಳೆಯರಿಗೆ. ಈ ಒಂದು ಅಧಿಕಾರವನ್ನು ಕೊಟ್ಟುಬಿಟ್ರೆ ಮಹಿಳಾ ಸಬಲೀಕರಣ ಆಗ್ತದೆ ಪ್ರತಿಯೊಂದು ವಿಷಯದಲ್ಲಿ ಅಂತ ಹೇಳ್ತಾರೆ. ಸ್ತ್ರೀಶಕ್ತಿ 2 ಉದ್ದೇಶಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಸರ್, ಸ್ತ್ರೀಶಕ್ತಿ 1ನೇದ್ದು ಈ ಗ್ರಾಮೀಣ ವಿಭಾಗದಲ್ಲಿರುವಂತಹ ಮಹಿಳೆಯರಿಗೆ ಆರ್ಥಿಕ ಅಭಿವೃದ್ಧಿ, ಏನ್ರಿ, ಆರ್ಥಿಕ ಅಭಿವೃದ್ಧಿಗೊಳಿಸುವಂಥದ್ದು. 2ನೇದ್ದು ಒಂದು ಸಂಘ ಇದೆ, ಆ ಸಂಘದ ಸದಸ್ಯರಿಗೆ ವಿವಿಧ ಇಲಾಖೆಗಳ ಮೂಲಕ ಯೋಜನೆಗಳನ್ನು, ಲಾಭಗಳನ್ನು ನೀಡುವಂಥದ್ದು, ಸಾಲಗಳನ್ನು ಲಭಿಸುವಂಥದ್ದು. ಇನ್ನು 12ನೇದು ಲ್ಯಾಂಪ್ಸನ್ನು ವಿಸ್ತರಿಸಿ. ಲ್ಯಾಂಪ್ ಅಂತಂದರೆ ಲಾರ್ಜ್
ಏರಿಯಾ ಮಲ್ಟಿ ಪರ್ಪಸ್ ಸೊಸೈಟೀಸ್ ಅಂತ ಹೇಳ್ತೀವಿ ಏನ್ರಿ ಸೊಸೈಟೀಸ್ ಅಂದರೆ ವಿಶಾಲ ಪ್ರದೇಶ ವಿವಿಧೋಶ ಸಂಘಗಳು ಅಂತ ಕರಿತೀವಿ ಹೌದಾ. ಇದಕ್ಕೆ ಇನ್ನು ನೆಕ್ಸ್ಟು ಇಲ್ಲಿ ಕೆಳಗಿನ ಯಾವುದಾದರೂ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ, ಸ್ವಲ್ಪ ಇಲ್ಲಿ ಗಮನಿಸ್ತಾ ಹೋಗಿ. ಇಲ್ಲಿ ಒಂದು ಪ್ರಶ್ನೆಗೆ 15 ವಾಕ್ಯಗಳಲ್ಲಿ ಉತ್ತರಿಸಿ ಅಂತೇಳಿ ಕೊಡ್ತಾರೆ. 5 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ನಿಗದಿ ಮಾಡಿದ್ದಾರೆ. ಭಾರತದಲ್ಲಿ ಬುಡಕಟ್ಟುಗಳ ಕಲ್ಯಾಣ ಅಥವಾ ಅಭಿವೃದ್ಧಿಗಾಗಿ ಕೈಗೊಳ್ಳಲಾದ ಕಾರ್ಯಕ್ರಮಗಳು, ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿ. ಸೊ ಒಟ್ಟು 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, 2ರಲ್ಲಿ 1ಅನ್ನು ನೀವು ಬಿಡಿಸ್ತಾ ಹೋಗಿ ಅಂತ ಹೇಳ್ತೀನಿ. ನೆಕ್ಸ್ಟು 10 ಅಂಕದ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಗೆ 30ರಿಂದ 40 ವಾಕ್ಯಗಳಲ್ಲಿ ನೀವು ಬಿಡಿಸ್ರಿ ಅಂತ ಹೇಳ್ತಾರೆ. ನೋಡಿ, ಪರಿಶಿಷ್ಟ ಜಾತಿಗಳ ಮತ್ತು ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ 10 ಸಂವಿಧಾನಾತ್ಮಕ ಕ್ರಮಗಳನ್ನು ವಿವರಿಸಿ. ಈ ಒಂದು ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂತೆ ಆ ಕಲ್ಯಾಣಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ ಅಂದರೆ ಸಂವಿಧಾನ ಏನು ಒಂದು 10 ಕ್ರಮಗಳನ್ನು ನೀವೇನು ಮಾಡಬೇಕು ಅಲ್ಲಿ ಬಿಡಿಸಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಆ ಒಂದು ಪ್ರಶ್ನೆಗೆ ನಿಖರವಾದ ಉತ್ತರವನ್ನು ಗಮನಿಸಿಕೊಂಡು ಉತ್ತರವನ್ನು ಬರೀರಿ ಅಂತ ಹೇಳ್ತೀನಿ. ನೆಕ್ಸ್ಟು ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ಅಂತ ಹೇಳಿದ್ದಾರೆ. ಇಲ್ಲಿ 2 ವ್ಯಕ್ತಿಗಳನ್ನು ಬಗ್ಗೆ ಕೊಡ್ತಾರೆ. ಅವ್ರು ಏನ್ರಿ ಇಬ್ಬರು ವ್ಯಕ್ತಿ ಬಗ್ಗೆ ಕೊಟ್ಟಿದ್ದಾರೆ. ಯಾರು? ಮಹಾತ್ಮ ಗಾಂಧೀಜಿಯವರು. ತದನಂತರ ಇನ್ನೊಬ್ರು ಯಾರು? ಅಂಬೇಡ್ಕರ್ ಅವರು. ಹೌದಾ. ಇವರಿಬ್ಬರ ಅನಿಸಿಕೆಗಳನ್ನು ನೀವು ಹೇಳ್ರಿ ಅಂತ ಹೇಳ್ತಾರೆ. ಅವರ ಪಾತ್ರ ಏನು, ಈ ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಇವರ ಪಾತ್ರವನ್ನು ಹೇಗೆ ನಿರ್ವಹಿಸಿದ್ರು ಅಂಥೇಳಿ ನೀವು ಈ ಒಂದು ಆಧಾರವಾಗಿ ಇಟ್ಕೊಂಡು ಬರೀಬೇಕಾಗ್ತದೆ. ಇನ್ನು ನೆಕ್ಸ್ಟು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇನ್ಮೂಲೆ ನಾನು ನಿಮಗೆ ಎಲ್ಲ ವಿಷಯದ ಒಂದು ಏನೊಂದು ಈ LBA ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೀನಿ. ಅದು ಯಾವುದೇ ವಿಷಯ ಆಗಲಿ, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಉಳಿದ ಕಾಮರ್ಸ್ ಮತ್ತು ಆರ್ಟ್ಸ್ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂಥ ಈ ಭಾಗಗಳಲ್ಲಿ ಕನ್ನಡ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಒಂದು ವಿಷಯಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬರ್ತೀನಿ. ನೀವು ಮಾಡಬೇಕಾಗುವುದು ಏನಪ್ಪ ಅಂತಂದರೆ ನಮ್ಮ ಚಾನಲ್ಗೆ ಸದಾ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನಿಮ್ಮ ಸ್ನೇಹಿತರುಗಳಿಗೆ ನಮ್ಮ ಚಾನಲ್ ಮುಖಾಂತರ ಬರುವಂಥ ಮಾಹಿತಿಗಳನ್ನು ತಪ್ಪದೇ ಶೇರ್ ಮಾಡ್ತಾಯಿರಿ. ಯಾಕಂದ್ರೆ ಭಾಳಷ್ಟು ಜನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಆದರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ದಯವಿಟ್ಟು ನಮ್ಮದೊಂದೇ ಆಸೆ, ನಿಮಗೆ ಈ ಒಂದು ಮಾಹಿತಿ ತಲುಪಬೇಕು. ಹಾಗಾಗಿ ನಾವು ಹಗಲು ಇರುಳು ಎನ್ನದೇ ಈ ಒಂದು ಚಾನಲ್ಗೆ ನಾವು ಸಾಕಷ್ಟು ಮಕ್ಕಳ ಒಂದು ಬೆಂಬಲಕ್ಕೆ ನಿಂತಿದ್ವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು